ಅಜ್ಜಿಯ ಚತುರತೆ. ಅಜ್ಜಿ ಅಜ್ಜಿ ನಾವ್ ಬಂದ್ಬಿಟ್ವಿ ಅಜ್ಜಿ. ಅರೆ ಚೀನು ಮೀನು, ನನ್ ಮಕ್ಳೇ ನೀವ್ ಬಂದ್ಬಿಟ್ರಾ? ಎಷ್ಟು ದಿವಸದ ನಂತರ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ಅಜ್ಜಿ ಈ ಕನ್ನಡಕ ಯಾಕೆ ಧರಿಸಿದ್ದೀರಾ ನೀವು? ನಿಮ್ ತಂದೆಯವರು ಬಿಟ್ಟು ಹೋಗಿದ್ರು, ಮತ್ತೆ ನಾನು ಹಚ್ಕೊಂಡಿದ್ದೆ. ಅವಾಗ ನನಗಿದು ಚೆನ್ನಾಗ್ ಅನ್ಸಿತ್ತು, ಮತ್ತೆ ಅವಾಗಿನಿಂದ ಇದಕ್ಕೆ ಧರಿಸಲು ಶುರು ಮಾಡಿ ಬಿಟ್ಟಿದ್ದೆ. ಅಮ್ಮ ನೀನ್ ಕೂಡ ಅಲ್ಲ? ಅರೆ ಮಗನೇ ಸುರೇಶ್, ಸೊಸೆಯನ್ನು ತಂದಿಲ್ವಾ ನೀನು? ಇಲ್ಲ ಅಮ್ಮ, ಅವಳಿಗೆ ಆಫೀಸ್ನಲ್ಲಿ ಕೆಲಸವಿದೆ. ಸರಿ ಸರಿ ನಡಿ, ಏನಾಗೋದಿಲ್ಲ. ನೀವೆಲ್ಲರೂ ಕುಳಿತುಕೊಳ್ಳಿ. ನಾನೇನಾದ್ರೂ ತಿನ್ನುವುದಕ್ಕೆ ತಗೊಂಡ್ ಬರ್ತೀನಿ. ನಾವು ಕೂಡ ನಿಮ್ ಜೊತೆ ಬರ್ತೀವಿ. ಇವಾಗಂತೂ ನೀವು ದುರ್ಬಲವಾಗಿದ್ದೀರಾ ಅಜ್ಜಿ. ನಡಿ ನಡಿ. ಮತ್ತೆ ಹೇಳು ಅಮ್ಮ, ಎಲ್ಲ ಹೇಗಿದೆ? ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ಇದು ನಿಮ್ಗೆ ಈ ಇಬ್ಬರು ರಾಕ್ಷಸರು ಕಲಿಸಿದಾರಲ್ಲ? ಹೌದು, ಇವರು ತನ್ನ ಅಜ್ಜಿಗೆ ತನ್ನ ತರ ಮಾಡ್ಬೇಕು ಅನ್ಕೊಂತ ಇದ್ದಾರೆ. ಇವ್ರು ನಿಮ್ಮನ್ನು ತುಂಬಾ ನೆನ್ಪು ಮಾಡ್ತಾರೆ. ಅಲ್ಲಿಗೆ ಬಂದ್ಬಿಡಲ್ಲಮ್ಮ. ಮಗನೇ, ಜೀವನ ಪೂರ್ತಿ ಇಲ್ಲೇ ಇದೀನಲ್ಲ, ಇವಾಗ ಇಲ್ಲಿಂದ ಹೋಗುವುದಕ್ಕೆ ಮನ್ಸೊಪ್ಪಲ್ಲ. ಅಮ್ಮ ಬರ್ಬೋದಲ್ಲ, ಇಲ್ಲಿ ಏನಿದೆ ಅಂತ? ಇವಾಗ ನಿನಗೆ ಅರ್ಥವಾಗೋದಿಲ್ಲ. ನೀನು ಸ್ವಲ್ಪ ದಿನ ಇಲ್ಲೇ ಇರು, ಅವಾಗ್ಲೇ ನಿನಗೆ ಎಲ್ಲ ಅರ್ಥವಾಗುತ್ತೆ. ಅಜ್ಜಿ ಅಜ್ಜಿ ನಮ್ಗೆ ಏನಾದ್ರೂ ಕತೆ ಹೇಳಲ್ಲ? ಹಾ ಅಜ್ಜಿ ಅವರೇ, ನಿಮ್ಮ ಎಲ್ಲ ಕತೆಗಳ ಬಗ್ಗೆ ಅಪ್ಪ ಅವರು ಬಹಳಷ್ಟು ಹೇಳಿದ್ದಾರೆ. ನಮಗೆ ತಿಳಿಸಿ ಅಲ್ಲ ಏನಾದ್ರು. ಆ ಖಂಡಿತ. ತಿಳಿಸಿ. ನೀವು ಯಾವ ತರ ಕತೆಗಳು ಕೇಳ್ಬೇಕು ಅನ್ಕೊಂಡಿದ್ದೀರಾ? ಯಾವ್ದಾದ್ರು ಅಜ್ಜಿ. ನಡಿ. ಸರಿ, ಕತೆಯ ಹೆಸರಿದೆ ಅಜ್ಜಿಯ ಚತುರತೆ. ಅಜ್ಜಿಯ ಚತುರತೆ? ಆದ್ರೆ ಅಜ್ಜಿ ಕೂಡ ಚತುರತೆ ಇರ್ತಾರ ಏನು? ಮೊದಲು ಕತೆ ಕೇಳಿ, ಮತ್ತೆ ನೀವೆಲ್ಲರೂ ನನಗೆ ತಿಳಿಸ್ಬೇಕು. ಸರಿ ಇದೆ ಅಜ್ಜಿ. ಇದು ಒಂದು ಸಮಯದ ಮಾತಿದೆ. ಒಂದು ವಯಸ್ಸಾದ ಅಜ್ಜಿ ಒಬ್ಳೇ ವಾಸಿಸುತ್ತಿದ್ದಳು. ಒಂದು ದಿನ ಅವಳು ಯಾಕೋ ಅಕಸ್ಮಾತವಾಗಿ ಹೀಗೆ ಯೋಚಿಸಿದ್ದಳು. ಕೆಲವು ದಿನ ಕಳೆದವು. ಯಾಕೆ ನಾನು ಮಗಳ ಮನೆಗೆ ಹೋಗ್ಬಿಡ್ತೀನಿ, ಅವಳಿಂದ ಭೇಟಿನೂ ಆಗ್ತೀನಿ, ಮತ್ತೆ ಏನಾದ್ರೂ ಸಂತೋಷನೂ ಸಿಗಬಹುದು. ಅದರ ನಂತರ ಅವಳು ತನ್ನ ಸಾಮಾನ್ ಕಟ್ಕೊಂಡಳು, ಮತ್ತೆ ಹೊರಟಿ ಹೋದಳು ಕಾಡಿನ ದಾರಿಯಿಂದ. ಏ ನನ್ನ ದೇವರೇ, ದಾರಿಯಂತೂ ಬಹಳ ಉದ್ದವಾಗಿದೆ. ಏನ್ ಮಾತಿಲ್ಲ, ನಾನಂತೂ ಹಾಗೆ ಹೀಗೆ ಮಾಡಿ ಹೋಗ್ಬಿಡ್ತೀನಿ. ಚಿಕ್ಕದಾಗಿದೆ ನನ್ನ ದಾರಿ, ನನಗೆ ಅಂತೂ ಹೋಗೋದಿದೆ. ಲಾ 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 ಲಾ. ಮತ್ತೆ ಅವಳು ಈ ತರ ಹಾಡುತ್ತಾ ಹಾಡುತ್ತಾ ಅವಳು ತನ್ನ ದಾರಿ ಕಲಿಯುತ್ತಿದ್ದಳು. ದಾರಿಯಂತೂ ಬಾಲನೇ ಉದ್ದವಾಗಿತ್ತು. ಅದರ ನಂತರವೂ ಅವಳು ಕೇವಲ ನಡ್ಕೊಂಡೇ ಹೋಗಿದ್ದಳು. ಸ್ವಲ್ಪ ಹೊತ್ತು ನಡೆದ ನಂತರ ಅವಳು ನೋಡಿದಳು. ಅರೆ ಇದೇನು ನರಿನಾ? ಅರೆ ವಾ, ಇವತ್ತಂತೂ ಬಾಲನೇ ಸಂತೋಷವಾಗಿ ಬಿಡುತ್ತೆ. ಎಷ್ಟು ದಿನದ ನಂತರ ನನಗೆ ಊಟ ಮಾಡಲು ಸಿಕ್ಕಿದೆ. ಇದೇನು ಇವಾಗ ಈ ನರಿಯಂತೂ ನನ್ನ ಕಡೆನೇ ಬರ್ತಾ ಇದೆ. ಅರೆ ವಾ, ಇವತ್ತಂತೂ ಊಟ ಸ್ವತಃ ನನ್ನ ಹತ್ರನೇ ನಡ್ಕೊಂಡು ಬಂದಿದೆ. ಇವತ್ತಂತೂ ನಾನು ಮುದುಕಿಗೆ ತಿಂದೇ ಬಿಡ್ತೀನಿ. ಆದರೆ ನನಗೆ ತಿಂದ್ಬಿಟ್ಟು ನಿನಗೆ ಏನ್ ಸಿಗುತ್ತೆ? ನಾನಂತೂ ಕೇವಲ ಒಂದು ಮೂಲೆಯ ಶರೀರ ಇದ್ದೀನಿ. ಅದು ನಾನು ತಿಂದ್ಬಿಡ್ತೀನಿ. ನನಗೆ ಬಹಳ ಹಸಿವಾಗ್ತಾ ಇದೆ. ಇವತ್ತಂತೂ ನಾನು ನನ್ನ ಹೊಟ್ಟೆ ತುಂಬಿಸ್ಕೊಂಡೇ ಬಿಡ್ತೀನಿ. ಅರೆ ನಾನಂತೂ ತಿನ್ನುವುದಕ್ಕೆ ಯಾವಾಗ ಬೇಡ ಅಂದಿನಿ? ನಾನಂತೂ ಇದು ಹೇಳ್ತಾ ಇದ್ದೆ, ನಾನಂತೂ ಒಂದು ಮೂಲೆಯ ಶರೀರ ಇದ್ದೀನಿ ಅಂತ. ನನಗೆ ತಿನ್ಬಿಟ್ರೆ ನಿನಗೆ ಸ್ವಲ್ಪನೂ ಸಂತೋಷವಾಗೋದಿಲ್ಲ. ನೀನೊಂದು ಕೆಲಸ ಮಾಡು,
ನಾನು ನನ್ನ ಮಗಳಿಗೆ ಭೇಟಿ ಮಾಡಲು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನಾನು ಬಹಳಷ್ಟು ಊಟ ಮಾಡ್ತೀನಿ. ಮತ್ತೆ ಅದರ ನಂತರ ನಾನು ದಪ್ಪ ಆಗ್ತೀನಿ. ಅವಾಗ ನೀನು ನನಗೆ ತಿನ್ನು ಅಂತೆ. ಮಾತಂತೂ ಸರಿ ಹೇಳ್ತಾ ಇದೀಯ ನೀನು. ಸರಿ ಹೋಗು, ನಾನು ಇಲ್ಲೇ ನಿನ್ನ ದಾರಿ ಕಾಯ್ತಾ ಇರ್ತೀನಿ. ಆ, ಸರಿ ಇದೆ. ಇವಾಗ ನನ್ನ ದಾರಿಯಿಂದ ಜರುಗು. ಸಂಕೋಚಿತ ಬದುಕುಳಿದಿದೆ. ಇಲ್ಲದಿದ್ದರೆ ಇವತ್ತು ಈ ನರಿಯಂತೂ ನನಗೆ ಆಗೇನೆ ತಿಂದು ಬಿಡ್ತಿತ್ತು. ಇವಾಗ ಬೇಗನೆ ಇಲ್ಲಿಂದ ಹೋಗೋಣ. ಮತ್ತೆ ಈ ತರ ನರಿಯಿಂದ ತಪ್ಪಿಸ್ಕೊಂಡು ಮುದುಕಿ ಅಲ್ಲಿಂದ ಹೋಗಿಬಿಟ್ಟಳು. ಏನಾದ್ರೂ ಹಾಡಾಡ್ಬೇಕು ಅನಿಸ್ತಾ ಇದೆ. ಯಾವ ಹಾಡಾಡ್ಲಿ, ಯಾವ ಹಾಡಾಡ್ಲಿ? ಅರೆ ಅದೇ ಬಾಲ ಹಾಡಾಡ್ತೀನಿ. ಬಾಲ 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 ರಬ್ ಮೇಲೆ ಬಾಲ 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 ಬಾಲ. ಏ ದೇವರೇ, ಇದೇನ್ ತೊಂದ್ರೆ ಇದೆ? ತನ್ನ ಪ್ರಾಣ ಕಾಪಾಡಿಕೊಂಡು ಕೆಲವು ಸಮಯದಲ್ಲಿ ಬಂದ ಮುದುಕಿ ಅಜ್ಜಿ ಇವಾಗ ಮತ್ತೊಮ್ಮೆ ಸಿಕ್ಕಿಬಿದ್ದಳು. ಅವಳ ಮುಂದೆ ಒಂದು ಬಾಲನೆ ಭಯಾನಕೂಲಿ ಬಂದ್ಬಿಟ್ಟಿತ್ತು. ಅದು ನೋಡ್ಬಿಟ್ಟು ಮುದುಕಿ ಅಜ್ಜಿ ಗಾಬರಿ ಪಟ್ಟಳು. ಹಾ, ಸಂತೋಷವಾಯಿತು. ಇವತ್ತಂತೂ ಕಾಡಿನಲ್ಲಿ ಶಿಕಾರಿ ಸ್ವತಃನೇ ಸಿಕ್ಬಿಟ್ಟಿದೆ. ಇವಾಗ ಆ ಕಡೆ ಈ ಕಡೆ ಅವಶ್ಯಕತೆನೇ ಇಲ್ಲ. ಅರೆ ಹುಲಿಯವರೇ, ನಿಮಗೆ ನನ್ನಿಂದ ಏನ್ ಬೇಕಾಗಿದೆ? ನಿನ್ನ ಇವತ್ತಂತೂ ನಾನು ನಿನಗೆ ತಿಂದೇ ಬಿಡ್ತೀನಿ. ಬಹಳ ಸಂತೋಷವಾಗ್ಬಿಡುತ್ತೆ. ಅದಂತೂ ಸರಿ ಇದೆ. ಆದರೆ ನನಗೆ ತಿಂದ್ಬಿಟ್ಟು ಏನ್ ಮಾಡ್ತೀಯ? ನಾನಂತೂ ಒಂದು ಮೂಳೆಯ ಶರೀರವಿದ್ದೀನಿ. ನಿನಗೆ ನನ್ನ ಮೂಳೆಯ ಬಿಟ್ಟು ಬೇರೆ ಏನೂ ಸಿಗೋದಿಲ್ಲ. ಮಾತಂತೂ ನಿಜ ಹೇಳ್ತಾ ಇದೀಯ ನೀನು. ಆದ್ರೆ ಏನೂ ಮಾತಿಲ್ಲ. ನಿನಗಂತೂ ಹಾಗೇನೆ ತಿನ್ಬಿಡ್ತೀನಿ. ಅರೆ ನನ್ನ ಹುಲಿ ಮಗನೇ, ನೀನ್ ಈ ತರ ಕೆಲಸ ನಡೆಸ್ಬೇಡ. ನಾನು ನಿನಗೆ ಒಂದು ಉಪಾಯ ಹೇಳ್ತೀನಿ. ನಾನಿವಾಗ ನನ್ನ ಮಗಳ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲೋಗ್ಬಿಟ್ಟು ನಾನು ಬಹಳಷ್ಟು ತರ ಊಟ ಮಾಡ್ತೀನಿ. ಅದರ ನಂತರ ನಾನು ದಪ್ಪ ಆಗೋಗ್ಬಿಡ್ತೀನಿ. ಅವಾಗ ನೀನು ನನಗೆ ತಿಂದು ಬಿಡುವಂತೆ. ಸರಿ ಇದೆ. ನಾನು ನಿನ್ನ ಇಲ್ಲೇ ದಾರಿ ಕಾಯ್ತೀನಿ. ನಡಿ, ಸರಿ ಇದೆ. ಇವಾಗ ನನ್ನ ದಾರಿಯಿಂದ ಜರುಗು. ಸಂಕೋಚಿತ ಬದುಕೋಲಿದೆ. ನಡಿ, ಇವಾಗ ಬೇಗನೆ ನಾನು ಮಗಳ ಮನೆಗೆ ತಲುಪು ಬಿಡ್ತೀನಿ. ಬಹಳ ಸಮಯ ನಡೆದಿದ ನಂತರ ಮುದುಕಿ ಅಜ್ಜಿ ತನ್ನ ಮಗಳ ಮನೆಗೆ ತಲುಪಿದಳು. ಅಲ್ಲಿ ತಲುಪಿದ ನಂತರ ಅವಳ ಮಗಳು ಬಹಳ ಖುಷಿ ಪಟ್ಟಳು. ಮತ್ತೆ ಅವಳು ಅವಳ ಅಮ್ಮನಿಗೆ ಅಪ್ಪಿಕೊಂಡಳು. ಅರೆ ಏನಮ್ಮ, ನೀವು ಎಷ್ಟು ದುರ್ಬಲರಾಗಿದ್ದೀರಾ? ನೀವೇನು ತಿನ್ನೋದು ಕುಡಿತಾ ಇಲ್ವೇನು? ಅರೆ ಈ ತರ ಅಂತೂ ಏನೂ ಇಲ್ಲ ನನ್ನ ಮಗಳೇ. ಮತ್ತೆ ಹೇಗಿದೆ ಅಮ್ಮ? ಈ ಸರಿ ಅಂತೂ ನಾನು ನಿಮಗೆ ಇಷ್ಟು ತಿನ್ನಿಸ್ತೀನಿ, ನೀವು ದಪ್ಪ ಆಗ್ಬಿಡ್ತೀರಾ. ನಡಿ ಒಳಗೆ. ಹಾ, ನಡಿ ನಡಿ. ಯಾವ ತರ ಆ ಮುದುಕಿಯ ಮಗಳು ಹೇಳಿದ್ಲು ಹಾಗೇನೆ ಆಯ್ತು. ಅವಳು ಪೂರ್ತಿ ಒಂದು ತಿಂಗಳವರೆಗೂ ತನ್ನ ಅಮ್ಮನಿಗೆ ಎಷ್ಟು ತಿನ್ನಿಸಿದಳು. ಅವಳು ಮೊದಲಕ್ಕಿಂತಲೂ ಚೆನ್ನಾಗಿ ಬಿಟ್ಟಳು. ಈಗೇನೆ ಕೆಲವು ದಿನ ಮತ್ತೆ ಕಳೆದವು. ಮುದುಕಿಯ ಮಗಳು ಅವಳಿಗೆ ಬಹಳ ಸೇವೆ ಮಾಡಿದಳು. ಅದರ ಕೆಲವು ದಿನ ನಂತರ ಇವಾಗ ನನಗೆ ಹೋಗ್ಬೇಕಾಗುತ್ತೆ ನನ್ನ ಮಗಳೇ. ಇಲ್ಲ ಅಮ್ಮ, ಇನ್ನು ಕೆಲವು ದಿನ ಇಲ್ಲೇ ಇರು. ಹಾಗೇನೂ ಇಲ್ಲ ನನ್ನ ಮಗಳೇ. ಮನೆಯಲ್ಲಿ ನನಗೆ ಬಹಳಷ್ಟು ಕೆಲಸವಿದೆ. ಇವಾಗ ಅದೆಲ್ಲ ಕೂಡ ಮಾಡೋದಿದೆ. ಸರಿ ಇದೆ, ಹೋಗು. ನೀನಂತೂ ಕೋಪಗೊಂಡಿದ್ದೀಯ ನನ್ನ ಮಗಳೇ.
ನೋಡು, ಈ ತರಹದ ಕೋಪ ಮಾಡ್ಕೋಬಾರದು. ನಿನ್ನ ತಾಯಿಗೆ ಪ್ರೀತಿಯಿಂದ ಕಲಿಸ್ಬಿಡು. ಸರಿ ಇದೆ, ಆದರೆ ಇವಾಗ ಇದು ಆನೆ ಮಾಡು, ಬೇಗ ಮನೆಗ್ ಬಂದ್ಬಿಡು. ಹಾ ಹಾ ಸರಿ ಇದೆ. ಇವಾಗ ನಾನು ನಿಮಗೆ ಖುಷಿ ಖುಷಿಯಾಗಿ ಕಲಿಸ್ಬಿಡ್ತೀನಿ. ಆದರೆ ಒಂದು ಬಹಳ ದೊಡ್ಡ ಸಮಸ್ಯೆ ಇದೆ ನನ್ನ ಮಗಳೇ. ಮುದುಕಿ ಎಲ್ಲ ಮಾತು ತನ್ನ ಮಗಳಿಗೆ ಆರಾಮಾಗಿ ಹೇಳಿದಳು. ಅದು ಕೇಳಿದ ನಂತರ ಮಗಳಿಗೆ ಒಂದು ಉಪಾಯ ಬಂದಿತ್ತು. ಇದು ನೋಡು ಅಮ್ಮ. ಹಾ, ಇದಂತೂ ಒಂದು ಕುಂಬಳಕಾಯಿ ಇದೆ. ಹಾ, ನಾನೊಂದ್ ಕೆಲ್ಸ ಮಾಡ್ತೀನಿ. ಕುಂಬಳಕಾಯಿನಲ್ಲಿ ಒಂದು ತೂತ ಹೊಡಿತೀನಿ. ಅದರಿಂದ ನೀವು ನಿಮ್ಮ ಪೂರ್ತಿ ಶರೀರ ಈ ಕುಂಬಳಕಾಯಿನಲ್ಲಿ ಮುಚ್ಕೋಬಹುದು. ಮತ್ತೆ ತೂತದಿಂದ ಕಾಲು ತೆಗೆದು ನೀವು ನಡಿಬಹುದು ಕೂಡ. ಅರೆ ವಾ, ನನ್ನ ಮಗಳು ಹೇಗೆ ಹೇಳಿದಳು, ಮುದುಕಿನೂ ಹಾಗೇನೆ ಮಾಡಿದಳು. ಅವಳು ಕಾಡಿನ ದಾರಿಯಿಂದ ಹೋಗ್ತಾ ಇರ್ತಾಳೆ. ಇದೇನು ಕುಂಬಳಕಾಯಿ ನಡೀತಾ ಇದೆನಾ? ಸರಿ ಇದೆ. ನಮ್ಮ ಕಾಡಿನಲ್ಲಿ ಏನೇನೂ ಆಗಬಹುದು. ನಾನು ಎಷ್ಟು ಸಮಯದಿಂದ ಆ ಮುದುಕಿಯ ದಾರಿ ಕಾಯ್ತಾ ಇದ್ದೀನಿ, ಆದರೆ ಅವಳು ಬರ್ತಾನೇ ಇಲ್ಲ. ಏ ಕುಂಬಳಕಾಯಿ, ನೀನು ಯಾರಾದರೂ ಮುದುಕಿಗೆ ಇಲ್ಲಿಂದ ಹೋಗೋದು ನೋಡಿದೇನು? ಯಾವ ಮುದುಕಿಯ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ನನಗಂತೂ ಕೇವಲ ಇದೇ ಗೊತ್ತಿದೆ, ನಾನೊಂದು ಕುಂಬಳಕಾಯಿ ಇದ್ದೀನಿ, ಕುಂಬಳಕಾಯಿ. ಅನ್ನಿಸ್ತಾ ಇದೆ ಆ ಮುದುಕಿ ನನ್ನಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳಂತ. ನಾನು ಇಲ್ಲಿಂದ ಬೇರೆ ಯಾವುದಾದ್ರೂ ಶಿಕಾರಿ ಕಡೆ ಹೋಗಿ ಬಿಡ್ತೀನಿ. ನಡಿ, ತಪ್ಪಿಸ್ಕೊಂಡಿದ್ದೀನಿ. ಮುದುಕಿ ಮುಂದೆ ಹೋಗುತ್ತಿದ್ದಳು. ಅವಾಗ್ಲೇ ನರಿ ಕುಂಬಳಕಾಯಿಗೆ ನೋಡಿತ್ತು. ಏ ಕುಂಬಳಕಾಯಿ, ನೀನು ಯಾವ್ದಾದ್ರೂ ಮುದುಕಿಗೆ ನೋಡಿದ್ಯಾ? ಯಾವ ಮುದುಕಿಯ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ನನಗಂತೂ ಕೇವಲ ಇದೇ ಗೊತ್ತಿದೆ, ನಾನೊಂದು ಕುಂಬಳಕಾಯಿ ಇದ್ದೀನಿ, ಕುಂಬಳಕಾಯಿ. ಅವಳು ನನಗೆ ಹುಚ್ಚು ಮಾಡಿಬಿಟ್ಟು ಹೋಗ್ಬಿಟ್ಲು. ನಡಿ ಹೋಗ್ಲಿ, ನಾನಿಲ್ಲಿಂದ ಹೋಗ್ತೀನಿ. ಇವಾಗ ನಾನು ಏನಾದ್ರೂ ಹುಲ್ಲನ್ನು ತಿಂದ್ಬಿಟ್ಟು ನನ್ನ ಹೊಟ್ಟೆ ತುಂಬ್ಕೋಬೇಕಾಗುತ್ತೆ. ತನ್ನ ಚತುರತೆ ಮತ್ತೆ ಬುದ್ಧಿಯಿಂದ ಮುದುಕಿ ಅಜ್ಜಿ ತನ್ನ ಮನೆಗೆ ತಲುಪಿದಳು. ಮತ್ತೆ ಮಕ್ಕಳೇ, ನಮಗೆ ಈ ಕಥೆಯಿಂದ ಕಲಿಯಲು ಸಿಗುತ್ತೆ, ತನ್ನ ಬುದ್ಧಿಯಿಂದ ಮತ್ತು ಚತುರತೆಯಿಂದ ನಾವು ಯಾವುದೇ ಸಮಸ್ಯೆಯಿಂದ ನಾವು ಕಾಪಾಡಿಕೊಳ್ಳಬಹುದು. ಅರೆ, ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ? ನಡಿ, ಚೆನ್ನಾಗಿದೆ. ಮತ್ತೆ ಚೀನು ಮೀನು, ನನಗೆ ಇದು ಹೇಳಿರಿ, ಈ ಅಜ್ಜಿ ಚತುರತೆ ಇರ್ತಾಳ ಏನಿಲ್ಲನಾ? ಹಾ ಅಜ್ಜಿ, ಖಂಡಿತ ಇರ್ತಾರೆ. ಚೆನ್ನಾಗಿದೆ. ನಡೀರಿ, ಇವಾಗ ಸಂಜೆ ಆಗಿದೆ. ನಾನೊಂದ್ ಸ್ವಲ್ಪ ಅಡುಗೆ ಮಾಡ್ಕೊಂತೀನಿ, ಸರಿನಾ? ಸರಿ ಅಜ್ಜಿ, ನಾವು ನಾಳೆ ಮತ್ತೊಮ್ಮೆ ಬರ್ತೀವಿ. ಬಾಯ್ ಅಜ್ಜಿ. ಅಜ್ಜಿ, ನಾವು ಆಡೋಕ್ ಹೋಗ್ಬೋದಾ? ಹಾ ಹಾ, ಖಂಡಿತ ಹೋಗಿ. ಅಮ್ಮ, ನಿನ್ನಿಂದ ಒಂದು ಪ್ರಶ್ನೆ ಕೇಳ? ಹಾ, ಕೇಳು. ಈ ಕಥೆ ಏನು ಕೇಳಿಸಿದಿರಲ್ಲ, ಇದು ನಿಂದೇ ಇತ್ತಲ್ಲ? ಹಾ, ಆದರೆ ಈ ಮಾತು ಯಾರಿಗೂ ಹೇಳಬೇಡ. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಕಾರ್ಟೂನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರೆಯಬೇಡಿ.